ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ ತಮಿಳಿನ ಒಬ್ಬ ಖ್ಯಾತ ನಿರ್ದೇಶಕ ಕೆ ಭಾಗ್ಯರಾಜ್ ಅವರ ಚಿತ್ರ ಜೀವನಯಾನ ಹಾಗೂ ಅವರ ವೈಶಿಷ್ಟ್ಯಗಳನ್ನು ಕುರಿತಂತೆ ನಮ್ಮ ಆತ್ಮೀಯರಾದ ಕೆ ಶ್ರೀನಿವಾಸನ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದರು. ಇದೀಗ ಭಾಗ್ಯರಾಜ್ ಅವರಿಗೆ ಗುರುವಾಗಿದ್ದಂಥ ಕೆ ಭಾರತಿರಾಜ ಅವರು ನಮ್ಮ ಪುಟ್ಟಣ್ಣ ಕಣಗಾಲ್ ಅವರ ನೇರ ಶಿಷ್ಯರು. ಅವರನ್ನು ಕುರಿತಂತೆ ಅಷ್ಟೇ ವೈಶಿಷ್ಟ್ಯವಾದ ವಿಚಾರಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೋತಾ ಇದ್ದಾರೆ. ಶ್ರೀನಿವಾಸನ್ ಅವರೇ, ಭಾಗ್ಯರಾಜ್ ಅವರಿಗೆ ನಿಜವಾಗಿ ಒಂದು ಶ್ರದ್ಧಾಂಜಲಿ ಅರ್ಪಿಸುವ ರೀತಿಯಲ್ಲಿ ನೀವು 3 ಸಂಚಿಕೆಗಳಲ್ಲಿ ಅವರ ಕೆಲಸದ ರೀತಿ, ಅವರು ಹೇಗೆ ಬೆಳೆದು ಬಂದರು, ಅವ್ರ ಬಗ್ಗೆ ಬೇರೆ ಬೇರೆಯವರಿಗೆ ಯಾವ ರೀತಿ ಅಭಿಪ್ರಾಯ ಇತ್ತು, ಅವ್ರ ಗುರುಗಳಾದಂಥ ಭಾರತಿರಾಜ್ ಅವ್ರಿಗೆ ಎಂಥ ಅಭಿಪ್ರಾಯ ಇತ್ತು, ಇದೆಲ್ಲವನ್ನು ಬಹಳ ಮನಮುಟ್ಟುವ ರೀತಿಯಲ್ಲಿ ಹೇಳಿದ್ದೀರಿ. ಈಗ ಭಾರತಿರಾಜ ಅವ್ರ ಬಗ್ಗೆ ಹೇಳಿ ಸರ್. ಓಕೆ, ಮೊದಲು ಭಾರತಿರಾಜ ಬಗ್ಗೆನೇ ಹೇಳಬೇಕಾಗಿತ್ತು, ಬಟ್ ವಿಪರ್ಯಾಸ ಫಸ್ಟು ಗುರುದೇಳಿ ಶಿಷ್ಯದ ಹೇಳಬೇಕಾಗಿತ್ತು, ಶಿಷ್ಯದೇಳಿ ಗುರುದು ಹೇಳ್ತಾ ಇದ್ದೀರಿ, ತೊಂದರೆ ಇಲ್ಲ. ಭಾರತಿರಾಜ ಅನ್ನೋದು ಒಂದು ತಮಿಳು ಚಿತ್ರರಂಗದ ಪರಂಪರೆಗೆ ಒಂದು ಹೊಸ ಅಧ್ಯಾಯನ ಕೊಟ್ಟರು. ಹೌದು, ಅಂದರೆ ಅವ್ರು ಏನು ಹೇಳಿದ್ರು ಅಂದರೆ, ಇವತ್ತು ಜನ ಮಾತಾಡ್ತಾರೆ ತಮಿಳಲ್ಲಿ ಏನಂತಂದರೆ ಸ್ಟುಡಿಯೋ ಬಿಟ್ಟು ಹೊರಗಡೆ ಬಂದ ಮೊದಲನೇ ವ್ಯಕ್ತಿ ಅಂತಾರೆ. ಆ್ಯಕ್ಚುಲಿ ಆ ವಿಚಾರದಲ್ಲಿ ಅದು ತಪ್ಪು, ಪೂರ್ತಿ ಸರಿಯಲ್ಲ, ಪೂರ್ತಿ ಸತ್ಯ ಅಲ್ಲ. ಇಲ್ಲ, ಸತ್ಯ ಅಲ್ಲ, ಅಲ್ಲ ಪೂರ್ತಿ ಸತ್ಯ ಅಂತಲ್ಲ, ಸತ್ಯನೇ ಅಲ್ಲ. ಇದು ಜನಗಳ ಅಭಿಪ್ರಾಯ. ಅದೊಂದು ಕರೆಕ್ಷನ್ ಮಾಡ್ತೀನಿ. 1976 ಅನ್ನಕಿಳಿ ಅಂತ ಬಂತು. ಹೌದು, ಅದು ಇಳೆಯರಾಜ ಇಂಟ್ರೊಡ್ಯೂಸ್ ಆಗಿದ್ದ ಚಿತ್ರ. ದೇವರಾಜ್ ಮೋಹನ್ ಅಂತ ಇಬ್ಬರು ಡೈರೆಕ್ಟರ್. ಅವರು ಆ ಮೊದಲನೇ ಚಿತ್ರನೇ ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲಿ ಸಂಪೂರ್ಣ ಹೊರಾಂಗಣ ಮಾಡಿದ್ದು. ಅದು ಸ್ಟುಡಿಯೋ ಅನ್ನೋದು ಒಂದು ಸೀನ್ ಕೂಡ. ಬಟ್ ಏನಂದ್ರೆ ಅದು ಹಿಟ್ ಆಯ್ತು, ಬಟ್ ಜನಕ್ಕೆ ಪಬ್ಲಿಸಿಟಿ ಆಗಲಿಲ್ಲ, ಮತ್ತೆ ಅವ್ರು ಸಿನಿಮಾ ಮಾಡಲಿಲ್ಲ ಅವರು. ಬಟ್ ಭಾರತಿರಾಜ್ ಅವರು ಏನು ಮಾಡಿದ್ರು, ಸಿನಿಮಾ ಮಾಡಿದ್ರು, ಜಾಸ್ತಿ ಮಾಡಲಿಲ್ಲ. ಓಕೆ ಮಾಡಿದ್ರು, ಬಹುಶಃ ನಾನು ನೋಡಿಲ್ಲದೆ ಇರ್ಬೋದು. ಕವಿ ಕುಯಿಲ್ ಅಂತ ಒಂದು ಸಿನಿಮಾ ಮಾಡಿದ್ರು. ಓಕೆ, ನಾನು ನೋಡಿಲ್ಲ, ಅದರಿಂದ ನನಗೆ ಗೊತ್ತಾಗಿಲ್ಲ. ಸೊ ಭಾರತಿರಾಜ ಪರಂಪರೆ ಹೇಗೆ ಅಂತಂದರೆ, ಇವರು ಸ್ಟುಡಿಯೋಗೆ ಇಂದ ಬಂದರು ಅಂದರೆ ನೋಡಿ, ಅವರು ಗುರುಗಳ ಬಗ್ಗೆ ಎಷ್ಟು ಒಂದು ಗೌರವ ಇತ್ತು ಅಂತಂದರೆ, ಅವ್ರ ಗುರುಗಳು ಯಾರಂದರೆ ನಮ್ಮ ಕನ್ನಡದ SR ಪುಟ್ಟಣ್ಣ ಕಣಗಾಲ್ ಅವರು. ಅವ್ರ ಬಗ್ಗೆ ಎಷ್ಟು ಅವ್ರಿಗೆ ಗೌರವ ಇತ್ತು ಅಂತಂದರೆ, ಈಗ ರಾಜ್ಕುಮಾರ್ಗೆ ಅವ್ರ ಸ್ವಂತ ಊರಿಗೆ ಹೋದಾಗ ಅವರು ಹುಟ್ಟಿದ ಮನೆ ಅಂದರೆ ಅವ್ರ ತಂದೆ ತಾಯಿ ಇದ್ದು ಬಾಳಿದ ಮನೆ ಒಂದು ಸಣ್ಣ ಮನೆ ಇದೆ. ಅಂದರೆ ಅದ್ರಲ್ಲಿ ನೀವು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ತಲೆ ಬಗ್ಸಿ ಒಳಗೆ ಹೋಗ್ಬೇಕು. ಆ ಮನೆಯಲ್ಲೇ ಮಲಗೋದಂತೆ ಅವರ ರಾತ್ರಿ. ಯಾಕೆ ಅಂದರೆ ಅವ್ರ ಅಪ್ಪ ಅಮ್ಮ ಮಲಗಿದಂಥ ಮನೆ ಅಂತ. ಆ ಥರ ಒಂದು ಭಕ್ತಿ, ಅದು ಆ ಭಕ್ತಿ ಇವರಿಗೆ ಗುರು ಮೇಲೆ ಇತ್ತು ಭಾರತಿರಾಜಗೆ. ಯಾಕೆಂದರೆ ನಾನು ಪುಟ್ಟಣ್ಣ ಕಣಗಾಲಿಂದ ಕಲ್ತಿದ್ದು ಅವ್ರ ನೆಲದಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತ. ಅವ್ರದ್ದು 3/4 ಭಾಗ ಚಿತ್ರಗಳು ಅವ್ರು ಶೂಟ್ ಮಾಡಿದ್ದು ನಮ್ಮ ಕರ್ನಾಟಕದ ಕೊಳ್ಳೇಗಾಲ, ತಲಕಾಡು, ಶಿಂಷಾ, ಇಷ್ಟರಲ್ಲೇ ಅವರು ಎಲ್ಲ ವಿಲೇಜ್ ಸಬ್ಜೆಕ್ಟು ತೆಗೆದಿದ್ದು. ಬಟ್ ಸಿಟಿ ಸಬ್ಜೆಕ್ಟ್ ಎಲ್ಲ ಬೇರೆ ಬೇರೆ ಕಡೆ ತೆಗೆದಿದ್ದಾರೆ. ಬಟ್ ವಿಲೇಜ್ ಸಬ್ಜೆಕ್ಟ್ ಅವ್ರು ತೆಗೆದಿದ್ದು 16/5 ಎಲ್ಲ ಚಿತ್ರಗಳು ನಮ್ಮ ಕರ್ನಾಟಕದ ಒಳಗೇನೆ ಅವ್ರು ತೆಗೆದಿತ್ತು. ಯಾಕೆಂದರೆ ಅವರ ಗುರು ಇದ್ದ ಜಾಗ ಅನ್ನೋ ಥರ. ಅಂದರೆ ಭಾರತಿರಾಜ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಅವರು ಅಂದರೆ ಒಂದು ಲೈನ್ನಲ್ಲೇ ತಿಳಿಸ್ಬಿಡ್ತೀನಿ. ಯಾಕಂದರೆ ಅವ್ರದ್ದು ಲೈಫ್ ಹಿಸ್ಟ್ರಿ ಹೇಗೆ ಅಂದರೆ, ಅವರು ಈ ಅಲ್ಲಿನಗರ ಅನ್ನೋ ಊರು, ತೇನಿ ಜಿಲ್ಲೆಯಲ್ಲಿ ಅಲ್ಲಿನಗರ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಅವರು ಜನಿಸಿದ್ರು. ಆಮೇಲೆ ಅಲ್ಲೇ ಓದ್ಬಿಟ್ಟು ಅವರಿಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ತು. ಯಾವುದು ಅಂತಂದರೆ ಮಲೇರಿಯಾ ಇನ್ಸ್ಪೆಕ್ಟರ್ ಅಂತ. ಅಲ್ಲಿ ಗೌರ್ಮೆಂಟ್ ಕೆಲಸ ಸಿಕ್ಕಿದ ಮೇಲೆ ಅವ್ರು ಏನು ಮಾಡಿದ್ರು, ಬೆಂಗಳೂರಿಗೆ ಬಂದರು. ಯಾರು ಪೇಪರಲ್ಲಿ ಆರ್ಮಿಗೆ ಸೇರಿಸ್ಕೋತೀವಿ ಅಂತ ಒಂದು ಆ್ಯಡ್ ಬಂದಿತ್ತು ಅಂತ. ಇವರು ಆರ್ಮಿಗೆ ಸೇರಬೇಕು ಅಂತ ಅಲ್ಲಿ ಕೆಲಸ ಬಿಡದೇನೆ ಅವರು ರಜಾನೂ ಹಾಕದೆ ಅವರು ಬಸ್ ಹತ್ತಿ ಬಂದ್ಬಿಟ್ರು. ಇಲ್ಲಿ ಬೆಂಗಳೂರಿಗೆ ಬಂದು 1 ತಿಂಗಳು ಇವ್ರು ಕೊಟ್ಟಿದ್ದು ಟ್ರೈನಿಂಗ್ ನೋಡ್ಬಿಟ್ಟು ನಮಗೆ ಈ ಆರ್ಮಿ ಮಿಲಿಟರಿ ಫೀಲ್ಡೇ ಬೇಡ ಅಂತ ಹೇಳಿ ಕೊನೆಗೆ ಅವರು ಹೋಗಕ್ಕೆ ಬಿಡಲಿಲ್ಲ. ಆಮೇಲೆ ಇವರು ಬಾಸ್ ಇವರಿಗೆ ಕೆಲಸ ಮಾಡ್ತಾ ಇದ್ರಲ್ಲ, ಬಾಸ್ಗೆ ಇವ್ರಿಗೆ ಲೆಟ್ರ್ ಹಾಕಿ ಈ ಥರ ಬಂದು ಸಿಕ್ಕಾಕೊಂಡಿದ್ದೀನಿ, ನೀವೇ ಕಾಪಾಡಬೇಕು ಅಂತ ಹೇಳಿದಾಗ, ಅದು ಅದೃಷ್ಟವಶಾತ್ ಇವರು ಇವರಿದ್ರಲ್ಲ ಆರ್ಮಿ ಟೀಮ್ ಚೀಫ್,
ಅವರು ಇವ್ರ ಬಾಸು ಕ್ಲಾಸ್ಮೇಟ್ ಆಗಿದ್ರು. ಹಂಗಾಗಿ ಅವರು ಒಂದು ಲೆಟರ್ ಹಾಕಿದ್ದಾರೆ. ಆ ಲೆಟರ್ ನೋಡಿ ಓಕೆ ಅಂತ ಇವರು ಒಂದು ಎಲ್ಲ ಟ್ರೈನಿಂಗ್ ಕೊಟ್ಟು ಇವ್ರು ಬೇಡ ಅಂತ ಬಿಟ್ಟರು. ಆರ್ಮಿಯಿಂದ ಬಿಟ್ಟು ಹೋದ್ರು, ರಿಲೀವ್ ಮಾಡಿದ್ರು. ಇವ್ರು ಊರಿಗೆ ಹೋಗಿದ ತಕ್ಷಣ ಇವ್ರು ಏನು ಮಾಡಿದ್ರು, ಇವ್ರದ್ದು ಅನ್ಆಥರೈಸ್ ಆಬ್ಸೆಂಟ್ ಅಂತಂದ್ಬಿಟ್ಟು ಇವ್ರಿಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿಬಿಟ್ರು. ಪಣ್ಣೇಪುರಂಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ನಗರದಿಂದ ಪಣ್ಣೇಪುರಂಗೆ. ಆ ಪಣ್ಣೇಪುರಂ ಬಂದಾಗ ಆ ಊರು ಇವರಿದ್ದ ಮನೆ ಸ್ಟ್ರೀಟಲ್ಲಿ ಇಳೆಯರಾಜ ಮನೆ, ಇಳೆಯರಾಜ, ಭಾಸ್ಕರ್, ಗಂಗಯ್ಯ ಮರ, ಅಲ್ಲಿ ಇವರಿಗೆ ಪರಿಚಯ ಆದರು. ಆಮೇಲೆ ಇವರು ನಾಟಕಗಳನ್ನ ಮಾಡ್ತಾ ಇದ್ರು. ಇವ್ರ ನಾಟಕಗಳಲ್ಲಿ ಭಾರತರಾಜನೇ ನಿರ್ದೇಶಕರು, ಅವರೇ ನಾಯಕ ನಟರು, ಸಂಗೀತ ಇಳೆಯರಾಜ, ಸಾಹಿತ್ಯ ಗಂಗಯ್ಯ ಮರನ್. ಇದು ಇವರು ಭಾಳ ಸಾವಿರಾರು ನಾಟಕಗಳನ್ನ ಮಾಡಿದ್ರು. ಮಾಡಿದ್ಮೇಲೆ ಇವ್ರಿಗೆ ಏನಾಯಿತು, ಸರಿ ಇದು ಚೆನ್ನೈಗೆ ಬಂದು ನಾಟಕಗಳನ್ನ ಮಾಡಿದ್ರು. ಸೊ ಸಿನಿಮಾದಲ್ಲೂ ಪ್ರಯತ್ನ ಪಡಬೇಕು ಅಂತ. ಆ್ಯಕ್ಚುಲಿ ಅವರು ಒರಿಜಿನಲ್ ಹೆಸರು ಬೇರೆ, ಇವರು ಭಾರತರಾಜ ಅಂತ ಇವರೇ ಇಟ್ಕೊಂಡಿದ್ದ ಹೆಸರು. ಅದು ಹೇಗೆ ಅಂದರೆ ಇವರ ಸಹೋದರಿ ಹೆಸರು ಭಾರತಿ, ಇವರ ಸಹೋದರನ ಹೆಸರಲ್ಲಿ ರಾಜ ಅನ್ನೋ ಹೆಸರು ಹಿಂದೆ ಬರುತ್ತೆ. ಆವಾಗ ಆ ಭಾರತಿ ಅನ್ನೋ ಹೆಸರು ತಗೊಂಡು ರಾಜ ಅನ್ನೋ ಹೆಸರು ಸೇರಿಸ್ಕೊಂಡ್ರು, ಭಾರತಿ ರಾಜ ಅಂತ. ಅದು ಇವರಾಗಿ ಇಟ್ಕೊಂಡಿದ್ದ ಹೆಸರು. ಇವರು ಮೊದಲು ಚೆನ್ನೈಗೆ ಬರುವಾಗ ಇವರಿಗೆ ಬಸ್ ಇಲ್ಲ, ಲಾರಿಯಲ್ಲೇ ಹತ್ತು ಬರ್ತಾರೆ, ದುಡ್ಡಿಲ್ಲ, ಲಾರಿಯಲ್ಲೇ ಹತ್ತು ಬರ್ತಾರೆ. ಎಷ್ಟು ಇವ್ರಿಗೆ ಎಕ್ಸ್ಪೀರಿಯನ್ಸ್ಗಳು ಆಗಿದೆ ಲೈಫಲ್ಲಿ, ಅನುಭವಗಳು ಅಂದರೆ ಬಹುಶಃ ಅವ್ರಿಗಾಗಿರೋ ಒಂದು ಕೆಟ್ಟ ಅನುಭವ ಬಹುಶಃ ಬೇರೆ ಯಾರಿಗೂ ಆಗಿರ್ಲಿಕ್ಕಿಲ್ಲ. ಸಿನಿಮಾದಲ್ಲಿ ಎಲ್ರಿಗೂ ಆಗಿರುತ್ತೆ, ಫಸ್ಟ್ ಅವಮಾನ ಆಮೇಲೆ ಸನ್ಮಾನ ಅಂತಾರೆ. ಆದರೆ ಇವರು ಬರೀ ಅವಮಾನನೇ ನೋಡಿದರು. ಅದು ಯಾವ ಮಟ್ಟದಲ್ಲಿ ಅಂದರೆ ತುಂಬ, ಅದು ನಾನು ಹೇಳ್ಕೊಂಬರ್ತೀನಿ ಏನು ಅನ್ನೋದು. ಅವರು ಬಂದಿದ್ದಾರೆ. ಬಂದಾಗ ದುಡ್ಡಿಲ್ಲ, ಒಂದು ಫ್ರೆಂಡ್ ಮನೆಯಲ್ಲಿ ಇಳ್ಕೊಂಡಿದ್ದಾರೆ. ಏನೋ ಒಂದು ವಾರ 10 ದಿನ ಏನೋ ಇಳ್ಕೊಂಡು, ಅದಕ್ಕೆ ಮೇಲೆ ಇರೋಕ್ಕಾಗಲ್ಲ. ಮೊದಲು ಬಂದು ಸಿನಿಮಾಗೆ ಚಾನ್ಸ್ ಕೇಳಬೇಕು, ಈ ಕಡೆ ದುಡ್ಡಿಲ್ಲ. ಫ್ರೆಂಡ್ ಮನೆಗೆ ಇಳ್ಕೊಂಡು ಅವ್ರ ಮನೆಯಲ್ಲಿ ಅವರು ಬೆಳಗ್ಗೆ ತಿಂಡಿಗೆ ಅಂತ 4 ಚಪಾತಿ ಕೊಡ್ತಾರಂತೆ. ಆ 4 ಚಪಾತಿಲಿ 2 ಚಪಾತಿ ತಿಂತಾ ಇದ್ರಂತೆ, ಇನ್ನು 2 ಚಪಾತಿ ಜೋಬಲ್ಲಿ ಇಟ್ಕೋತಾ ಇದ್ರಂತೆ, ಪ್ಯಾಂಟ್ ಜೋಬಲ್ಲಿ. ಅಂದರೆ ಈ ಜೋಬಲ್ಲಿ 1 ಚಪಾತಿ, ಈ ಜೋಬಲ್ಲಿ 1 ಚಪಾತಿ ಇಟ್ಕೊಂಡು ಮಧ್ಯಾಹ್ನ ತಿನ್ನಕ್ಕೆ ಅಂತ ನಡ್ಕೊಂಡೇ ಹೋಗಿ ಎಲ್ಲರನ್ನೂ ಚಾನ್ಸ್ ಕೇಳೋರಂತ. ಅವಾಗ ಇವ್ರು ಬಂದಿದ್ದು ಬೆಂಗಳೂರಿಗೆ ಆ್ಯಕ್ಟರ್ ಆಗಬೇಕು, ಸಾರಿ ಚೆನ್ನೈಗೆ ಬಂದಿದ್ದು ಆ್ಯಕ್ಟರ್ ಆಗಬೇಕು ಅಂತ. ಎಲ್ಲರಿಗೂ ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಆಯ್ತು. ಎಲ್ಲರೂ ಏನಂದರೆ ಅವಕಾಶ ಕೊಡದೇ ಇದ್ರೂ ಪರವಾಗಿಲ್ಲ, ಭಾಳ ಕೆಟ್ಟದಾಗಿ ಕೇವಲವಾಗಿ ಮಾತಾಡಿ ಇವ್ರನ್ನ ಕಳಿಸಿದ್ರು. ಇವರು ಬರುವಾಗ ಗೇಟಲ್ಲಿ ಇವ್ರು ಹೇಳ್ತಾರಂತೆ, ಇವತ್ತು ನನಗೆ ನೀನು ಅವಮಾನ ಮಾಡಿದ್ಯಾ, ಇವತ್ತಲ್ಲ ನಾಳೆ ಈ ಭಾರತರಾಜ ಯಾರು ಅಂತ ನಾನು ತೋರಿಸ್ತೀನಿ ಅಂತ ಅವ್ರ ಮನಸ್ಸಲ್ಲೇ ಅಂದ್ಕೊಳ್ಳೋರಂತೆ. ಇದು ಪ್ರತಿದಿನ ಇವ್ರಿಗೆ ನಡೀತಾ ಇತ್ತು. ಇದು ಎಷ್ಟು ಅಂದರೆ ಇದು ಒಂದು ಅಭ್ಯಾಸ ಆಗೋಗಿತ್ತು. ಹೀಗಿರುವಾಗ ಒಂದು ದಿನ ಯಾವತ್ತು ಅಂದರೆ 1964ನೇ ಇಸ್ವಿ AVM ಬ್ಯಾನರಲ್ಲಿ ಕೆ ಬಾಲಚಂದರ್ ಡೈರೆಕ್ಷನ್ನಲ್ಲಿ ಸರ್ವರ್ ಸುಂದರಂ ಅಂತ ನಾಗೇಶ್ ಹೀರೋ, KR ವಿಜಾ, ಮುತ್ತುರಾಮನ್ ಇವ್ರದ್ದು ರಿಲೀಸ್ ಆಯಿತು. ಇದು AVM ಏನು ಮಾಡಿದ್ರು, ಅದ್ರದ್ದು ಪ್ರಿವ್ಯೂ ಬಂದು ಅವ್ರು AVM ಸ್ಟುಡಿಯೋದಲ್ಲೇ ಪ್ರಿವ್ಯೂ ಇಟ್ಟಿದ್ರು. ಅದಕ್ಕೆ VIP ಇನ್ವಿಟೇಷನ್ ಕೊಟ್ಟಿದ್ರು. ಇವರು ಫ್ರೆಂಡ್ ಒಬ್ಬನಿಗೆ ಈ ಇನ್ವಿಟೇಷನ್ ಸಿಕ್ತು. ಸಿಕ್ಕಿದ ತಕ್ಷಣ ಇವ್ರೇನು ಮಾಡಿದ್ದಾರೆ, ಅಯ್ಯೋ ನಾನು ನೋಡಬೇಕು, ನನ್ನ ಕರ್ಕೊಂಡೋಗು ಅಂತ ಭಾರತರಾಜ ಕೇಳಿದ್ದಾರೆ AVM ಸ್ಟುಡಿಯೋ. ಸರಿ ಆಯಿತು ಬಾ ಅಂತ ಅವನು ಕರ್ಕೊಂಡೋಗಿದ್ದಾರೆ, ಕೂರಿಸಿದ್ದಾರೆ. ಇನ್ನೇನು ಸ್ಟಾರ್ಟ್ ಮಾಡಬೇಕು. ಸಡನ್ನಾಗಿ ಅವರು ಅಲ್ಲಿರೋರಿಗೆ ಯಾರಿಗೋ ಅನುಮಾನ ಬಂತು, ಇವನು ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ ಅಂತ. ಅವ್ರು ನೋಡ್ಬಿಟ್ಟು ನೀನು ಯಾರು ಅಂತ ಭಾರತರಾಜನ್ ಕೇಳಿದ್ದಾರೆ. ಇಲ್ಲ ಸರ್, ನಮ್ಮ ಫ್ರೆಂಡಿಗೆ ಇನ್ವಿಟೇಷನ್ ಸಿಕ್ತು ಬಂದು ಅಂತ. ಫ್ರೆಂಡ್ ಆ ಫ್ರೆಂಡ್ ಇಲ್ಲ ಸರ್, ಇವ್ರು ಯಾರು ಗೊತ್ತೇ ಇಲ್ಲ, ಇಲ್ಲಿ ಬಾಗ್ಲಲ್ಲಿ ನಿಂತಿದ್ರು ನಾನು ಕರೆದೆ ಅಷ್ಟೇ, ಇವ್ರಿಗೂ ನನಗೂ ಫ್ರೆಂಡ್ಶಿಪ್ಪೇ ಇಲ್ಲ ಅಂದ್ಬಿಟ್ಟು ನಾನು. ಯಾರು ಫ್ರೆಂಡ್ ಕರ್ಕೊಂಬಂದು. ಅವಾಗ ಆ ವ್ಯಕ್ತಿ ಏನು ಮಾಡಿದ್ರಂತೆ, ಇವರು ಶರ್ಟ್ ಕತ್ತಿನ ಪೆಟ್ಟು ಹಿಡಿದು ದರ ಹೇಳ್ಕೊಂಡೋಗಿ ಗೇಟ್ ಹೊರಗಡೆ ಬಿಸಾಕಿದ್ರಂತೆ, ಬಿದ್ರಂತೆ ಭಾರತರಾಜ. ಇದು ನಡೆದಿದ್ದು 1964ನೇ ಇಸ್ವಿ. ಅವಾಗ ಕೆಳಗೆ ಬಿದ್ದಾಗ ಅವರು ಶಪಥ ಮಾಡಿದ್ರಂತೆ, ಇವತ್ತು ನಾನು ಯಾರೂ ಇಲ್ಲ ಅಂತ, ನನ್ನ ಒಂದು ಇನ್ವಿಟೇಷನ್ ಇಲ್ಲ ಅಂತ ನನ್ನನ್ನು ಕತ್ತಿಡಿದು ದಬ್ಬಿದ್ರೆ, ಯಾರ ಹತ್ರನೂ ಅವ್ರು ಏನೂ ಹೇಳಲಿಲ್ಲ, ಏನೂ ಮಾತಾಡಲಿಲ್ಲ. ಇದೇ AVM ನನ್ನನ್ನು ಕರೆದು ಪಿಕ್ಚರ್ ಮಾಡಬೇಕು, ನನಗೆ ಇದೇ AVM ಸನ್ಮಾನ ಮಾಡಬೇಕು, ಆ ಥರ ನಾನು ಬೆಳೆದು ತೋರಿಸ್ತೀನಿ. ಅಂದರೆ ಈ ಅವಮಾನನ ಇದೇ ನಮ್ಮ ಬೇರೆ ಜನಗಳು ಯಾವ ಥರ ತಗೋತಾ ಇದ್ರು. ಕೆಲವರು ಇದು ದೊಡ್ಡ ಅವಮಾನ ಅಂತ ತಡ್ಕೊಳ್ದೆ ಸೂಸೈಡ್ ಮಾಡ್ಕೊಳ್ಳುವಂಥ ಮನಸ್ಥಿತಿಯವರು ನಮ್ಮಲ್ಲಿದ್ದಾರೆ ಜನ. ಆದರೆ ಇವರು ಈ ನೆಗೆಟಿವ್ ಪಾಯಿಂಟ್ಸ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ರು.
ಬರೀ ಈ ಸಾಧನೆ ಯಾವಾಗ ಮಾಡಿದ್ರು ಅಂದರೆ ಬರೀ 20 ವರ್ಷದಲ್ಲಿ. ಇದು ನಡೆದಿದ್ದು 1964 1984ರಲ್ಲಿ ಅವ್ರು ಶಪಥ ಪೂರೈಸ್ಕೊಂಡ್ರು. 20 ವರ್ಷದಲ್ಲಿ ಇವರು ದೊಡ್ಡ ನಿರ್ದೇಶಕರಾಗಿ ಬೆಳೆದ್ಬಿಟ್ರು. 77ರಲ್ಲಿ ಬಂದರು, 84ರಲ್ಲೇ ಬೆಳೆದ್ಬಿಟ್ರು. ಅವಾಗ ಇದೇ AVM ಅವರು ಬಂದರು, ನೀವು ನಮಗೆ ಪಿಕ್ಚರ್ ಮಾಡಿಕೊಡಿ ಅಂತ ಕರೆದ್ರು. ಆ ಪಿಕ್ಚರೇ ಪುದುಮೈ ಪೆಣ್. ಆ ಪಿಕ್ಚರು 100 ಡೇಸ್ ಸಕ್ಸಸ್ ಆಯಿತು. ಸಕ್ಸಸ್ ಆಗಿ ಆ ಫಂಕ್ಷನ್ ಅದೇ AVM ಸ್ಟುಡಿಯೋಲ್ಲಿ ಇಟ್ಟರು. ಅದೇ ಶರವಣನ್ ಬ್ರದರ್ಸ್ ಇವರಿಗೆ ಸನ್ಮಾನ ಮಾಡಿದ್ರು. ಈ ಸಾಧನೆ ಪ್ರಪಂಚದಲ್ಲಿ ಎಷ್ಟು ಜನ ಮಾಡೋಕ್ಕೆ ಸಾಧ್ಯ ಅಂದರೆ, ಇವರು ಎಷ್ಟು ಊಟ ತಿಂಡಿಗೂ ಕಷ್ಟಪಡೋರು. ಇವರು ರೂಮ್ನಲ್ಲಿರುವಾಗ ಇವ್ರಿಗೆ ಎಲ್ಲಿ ಇವತ್ತು ಊಟಕ್ಕೆ ಹೋಗೋದು, ಯಾರು ಎಲ್ಲಿ ತಿನ್ನೋದು, ಹೇಗೆ, ಬರೀ ನೀರು ಕುಡ್ಕೊಂಡು ಬರೀ ಬೆಳಗ್ಗೆ ಹೋದರೆ ಬರೀ ಚಾನ್ಸ್ ಕೇಳ್ಕೊಂಡು ಸಾಯಂಕಾಲ ಬರೋದು. ಇಂಥ ಪರಿಸ್ಥಿತಿಯಲ್ಲಿ ಒಂದಿನ ಬಸ್ಸಲ್ಲಿ ಬಂದು ಇಳಿತಾರೆ ಇಳಿಯರಾಜ, ಗಂಗಯ್ಯ ಮರನು, ಭಾಸ್ಕರ್. ಇವ್ರು 3 ಜನ ಬಂದುಬಿಟ್ಟು ನಾವು ಬಂದುಬಿಟ್ಟಿದ್ದೀವಿ, ನಿಮ್ಮ ಜೊತೆ ನಾವು ಸಿನಿಮಾದಲ್ಲಿ ಚಾನ್ಸ್ ಟ್ರೈ ಮಾಡ್ತೀವಿ ಅಂತ. ಆಯಿತು ಬನ್ನಿ ಅಂತ ಹೇಳಿ ಅವಾಗ 4 ಜನನೂ ಒಂದೇ ರೂಮಲ್ಲಿ. ಬಟ್ ಯಾರಿಗೂ ಸಂಪಾದನೆ ಇಲ್ಲ, ಬಾಡಿಗೆ ಕೊಡಬೇಕು. ಆವಾಗ ಇವ್ರಿಗೆ ಏನು ಮಾಡೋದು, ಬೇರೆ ದಾರಿ ಇಲ್ಲ ಅಂಥೇಳಿ ಇವರು ಒಂದು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕೋ ಕೆಲಸ ಸೇರಿಕೊಂಡು ಇವರು ಒಬ್ಬರು ಸಂಬಳದಲ್ಲಿ 4 ಜನ ತಿಂತಾಯಿದ್ರಂತೆ. ಅದನ್ನು ಭಾರತರಾಜ ಸಾಯುವಾಗ ಗಂಗಯ್ಯಮರನ್ ಹೇಳಿದ್ದಾರೆ. ಅವತ್ತು ಭಾರತರಾಜ ನಮ್ಮನ್ನು ಚೆನ್ನೈ ಕರೀದೇ ಹೋಗಿದ್ರೆ, ಅವತ್ತು ಇವರು ಊಟ ಹಾಕದೆ ಹೋಗಿದ್ರೆ ಇವತ್ತು ನಾವು ಇಂಡಸ್ಟ್ರಿಯಲ್ಲಿ ಇಲ್ಲ, ನಾನು ಇಳೆಯರಾಜ ಇರ್ತಾ ಇರಲಿಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ ಅವರು. ಸೊ ಇವರು ಪೆಟ್ರೋಲ್ ಪಂಪಲ್ಲಿ ಕೆಲಸ ಮಾಡಿ ಆ ಪಂಪ್ ಎಷ್ಟು ದುಡ್ಡು ಬರ್ತಾಯಿತ್ತು ಅಂದರೆ ತಿಂಗಳಿಗೆ 75 ರೂಪಾಯಿ ಸ್ಯಾಲ್ರಿ. ಆ 75 ರೂಪಾಯಿ ಸ್ಯಾಲ್ರಿಯಲ್ಲಿ 4 ಜನನೂ ಇದ್ದರು, ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು. ಹೀಗೆ ಇವರು ಚಿತ್ರರಂಗದಲ್ಲಿ ಮಾಡುವಾಗ ಒಬ್ಬರು ಇವರು ಕತೆ ಬರೆದಿದ್ರು. ಆ ಕಥೆನ ಇವರು ಮೊದಲು ಹೇಳಿದ್ದು SP ಬಾಲಸುಬ್ರಹ್ಮಣ್ಯಮ್ಗೆ, ನಮ್ಮ ಹೆಸರಾಂತ ಗಾಯಕ. ಆವಾಗ ಇವರು ಟ್ಯಾಲೆಂಟ್ ನೋಡಿ ಇವರು ಒಂದು ಸತಿ ಇವರು ಬಾಲಸುಬ್ರಹ್ಮಣ್ಯ ಅವರು ಕಾರಲ್ಲಿ ಹೋಗುವಾಗ ಪಕ್ಕದಲ್ಲೇ ಭಾರತರಾಜ ಕೂತಿದ್ರಂತೆ. ಆವಾಗ ಈ ಸೆಗಪುರೋಜಕಳ ಕತೆ ಮತ್ತು ಈ 16 ವೈದಿನ್ಲೆ ಕತೆ ಅವಾಗಲೇ ಹೇಳಿದ್ರಂತೆ. ಆ ಕತೆ ಕೇಳಿ ಆಶ್ಚರ್ಯ ಆಗೋಯ್ತಂತೆ. ಏನು ಎಂಥ ಟ್ಯಾಲೆಂಟ್ ಇದೆ ನಿಮಗೆ, ಒಂದು ಕೆಲಸ ಮಾಡ್ತೀನಿ, ನನ್ನ ಬ್ರದರು ಇದು ತೆಲುಗಲ್ಲಿ ಒಳ್ಳೆ ಡೈರೆಕ್ಟ್ರು, ಅವ್ರ ಹತ್ರ ನೀನು ಅಸ್ಟೆಂಟಾಗಿ ಸೇರಿಸ್ತೀನಿ ಅಂದ್ರಂತೆ. ಯಾರು ಅವ್ರ ಬ್ರದರ್ ಅಂದರೆ K. ವಿಶ್ವನಾಥ್. ಸೇರಿಸ್ತೀನಿ ನಿನ್ನ ಅಸ್ಟೆಂಟಾಗಿ ಅಂತಂತೆ. ಸರಿ ಅಂತ ಹಿಂಗೆ ಹೇಳಿದಾಗ ಆಮೇಲೆ ಇವರು ಅವಾಗ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಅದು KFDC ಅಂತಂದ್ರು, ಒಂದು ಸಿನಿಮಾ ಮಾಡಬೇಕು, ಒಂದು ಶಾರ್ಟ್ ಫಿಲಿಮು ಇವರಿಗೆ ಸ್ಟೂಡೆಂಟ್ಸ್ಗೆ ಅಂತ, ಫಿಲ್ಮ್ ಸ್ಟೂಡೆಂಟ್ಸ್ಗೆ ಅಂತ ಏನೋ ಅಪ್ಲೈ ಮಾಡಿದರು. ಇವ್ರ ಕತೆ ರಿಜೆಕ್ಟ್ ಆಯಿತು. ಯಾರ ಕತೆ? ಭಾರತರಾಜ ಈ 16 ವೈದಿನ್ಲಿ ಅನ್ನೋದು ಫಸ್ಟು ಮೈಲ್ ಅಂತ ಹೆಸರಿಟ್ಟಿದ್ರು, ಅದು ರಿಜೆಕ್ಟ್ ಆಯಿತು. ಆಮೇಲೆ ಈ ಕತೆ ಹಿಂಗೆ ಎಲ್ಲರ ಹತ್ರ ಹೇಳುವಾಗ ಒಬ್ಬರು ರಾಜ್ ಕಣ್ಣು ಅನ್ನೋ ಪ್ರೊಡ್ಯೂಸರ್ ಏನು ಮಾಡಿದ್ರು, ಸರಿ ನಿನ್ನ ಕತೆ ಚೆನ್ನಾಗಿದೆ, ನಾನು ತೊಗೋತೀನಿ, ಮಾಡ್ತೀನಿ, ಕತೆ ತೊಗೋತೀನಿ ಅಷ್ಟೇ ಅವ್ರು ಹೇಳಿದ್ರು. ಇವ್ರಿಗೆ ಹೆಂಗೆ ಡೈರೆಕ್ಷನ್ ಕೇಳೋದು? ಸೊ ಅವಾಗ ಅವರು ಇಲ್ಲ ನಾನು ಒಳ್ಳೆ ಡೈರೆಕ್ಟರ್ ನೋಡ್ತೀನಿ ಅಂದ್ರಂತೆ. ಆವಾಗ ಇವರು ಸರ್ ನೋಡಿ, ನನ್ನ ಪ್ರಕಾರ ನೀವು SP ಮುತ್ತುರಾಮನ್ ಕೊಡಿ ಈ ಕತೆನ, ಬೇರೆ ಯಾರಿಗೂ ಕೊಡಬೇಡಿ, ಹಾಳು ಮಾಡಿಬಿಡ್ತಾರೆ ಈ ಕತೆನ, ಇದೊಂದು ಆರ್ಟ್ ಮೂವಿ ಥರ ಅಂತ. ಇಲ್ಲ ನಾನು ಅವ್ರಿಗಿಂತ ಒಳ್ಳೆ ಡೈರೆಕ್ಟರ್ ನನಗೆ ಗೊತ್ತಿದ್ದಾರೆ, ನಾನು ಅವ್ರಿಗೆ ಕೊಡ್ತೀನಿ. ಹಿಂಗೆ ಇವ್ರ ಒಳಗೆ ಒಂದು ವಾರ ನಡೀತಾ ಇದೆ. ಬಟ್ ಇವ್ರು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಯಾರು ಡೈರೆಕ್ಟ್ರು ಅಂತ. ಇವರು ಸರ್ ಯಾರಿಗೆ ಕೊಡ್ತೀರಾ ಸರ್, ಯಾರು ಡೈರೆಕ್ಟ್ರು ಡಿಸೈಡ್ ಮಾಡ್ತೀರಾ ಅಂತ ಇವ್ರು ಕೇಳಿದಾಗ ಜೋಬಿಂದ 5 ರೂಪಾಯಿ ತೆಗೆದುಕೊಟ್ರಂತೆ. ನೀವೇ ಡೈರೆಕ್ಟ್ರು, ಇದು ನಿಮ್ಮ ಡೈರೆಕ್ಷನ್ಗೆ ಅಡ್ವಾನ್ಸ್ ಅಂತ 5 ರೂಪೀಸ್ ಕೊಟ್ರಂತೆ. ಇವರಿಗೆ ಶಾಕ್, ನಾನೇನೇ ಡೈರೆಕ್ಟ್ರು? ಹೌದು ಅಂತ. ಹೀಗೆ ಡೈರೆಕ್ಟರ್ ಆದರು 16 ವೈದಿನ್ಲೆ. ಅದಕ್ಕೆ ಮುಂಚೆ ಇವರು ತಮಿಳಲ್ಲಿ 2 ಚಿತ್ರ ಡೈರೆಕ್ಷನ್ ಮಾಡಿದ್ರು, ಇದು ಅಸಿಸ್ಟೆಂಟಾಗಿ ಮಾಡಿದ್ರು. 2 ಚಿತ್ರನೂ ಪುಟ್ಟಣ್ಣ ಕಣಗಲ್ ಹತ್ರ ಮಾಡಿದ್ದು. ಒಂದು ಸುಡುರುಂ ಸೂಡಾವಳಿಯು, ಇನ್ನೊಂದು ಮೇ ಬಿ ಟೀಚರ್ ಅಮ್ಮ ಇರಬೇಕು ಅಂತ ನಾನು ಅನ್ಕೋತೀನಿ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. 2 ಚಿತ್ರ ಮಾಡಿದ್ದಾರೆ. 2 ಚಿತ್ರಲ್ಲೂ ಒಂದು 4ನೇ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಜಗನ್ನಾಥ್ ಹತ್ರ ಒಂದು ಪಿಕ್ಚರ್ ಕೆಲಸ ಮಾಡಿದ್ದಾರೆ. ಅಲ್ಲಿ ಅವ್ರಿಗೆ ಕ್ಯಾಮ್ರಾ ಇಡೋದ್ರಲ್ಲಿ ತಪ್ಪು ಅಂತ ಹೇಳಕ್ ಹೋಗಿ ಅವ್ರು ಬೈದು ಓಡಿಸಿದ್ದಾರೆ ಅಂತ ಪಿಕ್ಚರ್. ಯಾರು? ಜಗನ್ನಾಥ್. ಆಮೇಲೆ ಇನ್ನು ತೆಲುಗು ಡೈರೆಕ್ಟರ್ ಅವ್ರ ಹೆಸರು ನನಗೆ ಜ್ಞಾಪಕ ಬರ್ತಾ ಇಲ್ಲ, ಅವ್ರ ಹತ್ರ ಒಂದು ಚಿತ್ರ ಕೆಲಸ ಮಾಡಿದ್ದಾರೆ. ಟೋಟಲ್ ಅವ್ರು ಮಾಡಿರೋದು 4 ಚಿತ್ರ. ಅದರಲ್ಲಿ 2 ಚಿತ್ರ ಪುಟ್ಟಣ್ಣ ಕಣ, ಆ 2 ತಮಿಳೇ. ಅದು ಹೆಂಗೆ ಇವ್ರಿಗೆ ಅವಕಾಶ ಸಿಕ್ತು ಅಂತಂದರೆ 1967ರಲ್ಲಿ ಇವರು ಅಲ್ಲಿ ಮಾರ್ನಿಂಗ್ ಶೋ ಕನ್ನಡ ಪಿಕ್ಚರ್ ಆಗ್ತಾಯಿದ್ರು ಚೆನ್ನೈಯಲ್ಲಿ. ಮಾರ್ನಿಂಗ್ ಶೋ ಮಾತ್ರ.
ಇವರು ಹೋಗಿ ಬೆಳ್ಳಿ ಮೋಡಪ್ಪ ಚಿತ್ರ ನೋಡಿದ್ದಾರೆ. ಇವರಿಗೆ ಆಶ್ಚರ್ಯ ಆಗೋಗಿದೆ, ಇಂತಹ ನಿರ್ದೇಶಕರು. ಎಷ್ಟೋ ಜನರ ಹೆಸರು ಕೇಳಿದ್ದೀನಿ, ಇದು ಯಾರಿದು ಪುಟ್ಟಣ್ಣ ಕಣಗಾಲ್, ಈ ಹೆಸರೇ ಕೇಳಿಲ್ವಲ್ಲ, ನಾನು ಇವ್ರ ಹತ್ರನೇ ಸೇರಬೇಕು ಅಂತ ಅವ್ರಿಗೊಂದು ಹಠ ಮಾಡಿದ್ರಂತೆ. ಆವಾಗ ಇಳೆಯರಾಜ ಜಿ ಕೆ ವೆಂಕಟೇಶ್ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ರು. ಹೌದು. ಅವಾಗ ಜಿ ಕೆ ವೆಂಕಟೇಶ್ ಇವರು ಇಳೆಯರಾಜ ಹತ್ರ ಹೇಳಿದ್ರು, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಇವರು ಪುಟ್ಟಣ್ಣ ಕಣಗಾಲ್ ಹತ್ರ ನಾನು ಸೇರಿಸು ಅಂತ. ನನಗೆ ಗೊತ್ತಿಲ್ಲಪ್ಪ, ನೀನು ಸೇರಿಸು, ನಾನು ಎಲ್ಲಿ ಸೇರಿಸೋದು, ಸರಿ ನಮ್ಮ ಗುರುಗಳನ್ನ ಕೇಳೋಣ ಅಂತ ಜಿ ಕೆ ವೆಂಕಟೇಶ್ ಕೇಳಿದ್ದಾರೆ. ನಿಮಗೆ ಗೊತ್ತಾ ಪುಟ್ಟಣ್ಣ ಕಣಗಾಲ್ ಅಂತ? ಓ, ತುಂಬ ಗೊತ್ತು, ತುಂಬ ಕ್ಲೋಸ್ ಅವರು ನನಗೆ ಅಂದ್ರೆ. ಸರ್ ಹೆಂಗಾದ್ರೂ ನಾನು ಅಸಿಸ್ಟೆಂಟಾಗಿ ಸೇರಿಸ್ಬಿಡಿ. ಸರಿಯಪ್ಪ, ನೀನು ಸೇರಿಸ್ತೀನಿ, ಕೆಲವೊಂದು ಸುಳ್ಳು ಹೇಳ್ಬೇಕಾಗತ್ತೆ, ನಾನು ಏನು ಹೇಳ್ಕೊಡ್ತೀನೋ ಅದನ್ನ ನೀನು ಮಾತಾಡಬೇಕಾಗತ್ತೆ ಅಂದ್ರೆ. ಯಾರು ಜಿ ಕೆ ವೆಂಕಟೇಶ್ ಕಂಡೀಷನ್ ಹಾಕಿದ್ರಂತೆ. ಸರಿ ಆಯ್ತು ಸರ್, ನೀವು ಏನು ಹೇಳ್ಕೊಡ್ತೀನಿ ನೋಡು, ಅವ್ರ ಹತ್ರ ಹೋಗಿದ ತಕ್ಷಣ ನೀನು ಡಿಗ್ರಿ ಮಾಡಿದಿ ಅಂತ ಹೇಳಬೇಕು, ಅದು ಇಂಪಾರ್ಟೆಂಟ್ ಫಸ್ಟ್. ಆಮೇಲೆ ಹೋಗುವಾಗ ಒಂದು ಹೂವಿನ ಹಾರ ಪರ್ಚೇಸ್ ಮಾಡ್ಕೊ, ಹೋಗಿದ ತಕ್ಷಣ ಅವ್ರಿಗೆ ಹೂವಿನ ಹಾರ ಹಾಕಬೇಕು. ಆಮೇಲೆ ಅವ್ರು ಏನು ಹೇಳಿದ್ರು ಕೇಳಬೇಕು, ಎದುರು ಮಾತಾಡಬಾರ್ದು, ಎದುರು ಉತ್ತರ ಕೊಡಬಾರ್ದು. ಈ ಥರ ಕಂಡೀಷನ್ ಹಾಕಿ ಭಾರತಿ ರಾಜನ, ಇಳೆಯರಾಜನ ಮತ್ತು ಗಂಗಯ್ಯಮ್ಮರನ್ 3 ಜನನೂ ಕರ್ಕೊಂಡು ಹೋಗಿದ್ದಾರೆ ಜಿ ಕೆ ವೆಂಕಟೇಶ್. ಸರಿ ಅಂತ ಅವಾಗ CIT ಕಾಲೋನಿಯಲ್ಲಿ ಇದ್ರು, ಒಂದು ದೊಡ್ಡ ಬಂಗ್ಲೆ ಇತ್ತಂತೆ. ಆ ಬಂಗ್ಲೆ ನೋಡ್ಬಿಟ್ಟು ಇವ್ರೇನು ತಿಳ್ಕೊಂಡಿದ್ದಾರೆ ಅದು ಪುಟ್ಟಣ್ಣ ಕಣಗಾಲ್ ಮನೆಯೇ ಅಂತ. ಆ ಬಂಗ್ಲೆ ಒಳಗೆ ಒಂದು ಸಣ್ಣ ಔಟ್ ಹೌಸಲ್ಲಿ ಪುಟ್ಟಣ್ಣ ಕಣಗಾಲ್ ಇದ್ರಂತೆ. ಅದು ಹೆಂಗೆ ಅಂದರೆ, ಬಂಗ್ಲೆಯಲ್ಲಿ ಆ ಮನೆ ಓನರ್ ಇರ್ತಾರೆ, ಅವ್ರ ಕಾರ್ ಡ್ರೈವರ್ ಈ ಔಟ್ ಹೌಸಲ್ಲಿ ಇರ್ತಾರೆ. ಆಗಿನ ಕಾಲದಲ್ಲಿ ಹಾಗೆ ಶ್ರೀಮಂತರು, ಯಾಕಂದ್ರೆ ಅವಾಗ ಎಲ್ಲರೂ ಕಾರ್ ಇಟ್ಕೊಳ್ತಾ ಇರಲಿಲ್ಲ. ಇವರು ಔಟ್ ಹೌಸಲ್ಲಿ ಪುಟ್ಟಣ್ಣ ಇದ್ದಾರೆ. ಇದೇನು ಸರ್ ಇಷ್ಟು ದೊಡ್ಡ ಡೈರೆಕ್ಟ್ರು ಏನು ಔಟ್ ಹೌಸಲ್ಲಿ ಇದ್ದಾರೆ ಅಂತ ಭಾರತಿ ರಾಜ ಕೇಳಿದ್ರಂತೆ. ಈಗ ಅವೆಲ್ಲ ಮಾತಾಡಬೇಡ ಸುಮ್ಮನೆ ಅಂತ ಹೇಳ್ಬಿಟ್ಟು ಪುಟ್ಟಣ್ಣ ಕರೆದ್ಮೇಲೆ, ಇಲ್ಲ ಸರ್ ನಿಮ್ಮ ಅಭಿಮಾನಿ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತಿದ್ದಾರೆ, ಸೇರಿಸ್ಕೊಳ್ಳೋದು. ಏನು ಓದಿದೆ ಅಂತ ಕೇಳಿದ್ರು. ನಾನು ಡಿಗ್ರಿ ಮಾಡಿದ್ದೀನಿ ಅಂತ. ಓಕೆ, ಯಾವಾಗ ಜಾಯಿನ್ ಆಗ್ತೀವಿ? ಸರ್ ನೀವು ಯಾವಾಗ ಹೇಳಿದ್ರು ಜಾಯಿನ್ ಆಗ್ತದೆ. ಸರಿ ನಾಳೆನೇ ಬನ್ನಿ, ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿ ಕಳಿಸೋದಂತೆ. ಇವ್ರು ಹೂವಿನ ಹಾರ ಹಾಕಿದ್ರಂತೆ. ಆಯಿತು ಅಂತ ಬಂದರು. ಆ ಸ್ಟುಡಿಯೋದಲ್ಲಿ ಏನು ಪಾರ್ಟ್ ಇತ್ತು ಆ ಸ್ಟುಡಿಯೋದಲ್ಲಿ ಆ ಕೆಲಸ ಮಾಡಿದ್ರು ಪುಟ್ಟಣ್ಣ ಅವ್ರ ಜೊತೆ. ಮಾಡಿಬಿಟ್ಮೇಲೆ ಇವ್ರು ಅಸೋಸಿಯೇಟ್ ಡೈರೆಕ್ಟರ್ ಏನು ಮಾಡಿದ್ದಾರೆ, ಯಾರು ಪುಟ್ಟಣ್ಣ ಅಸೋಸಿಯೇಟು, ಅವ್ರು ಏನು ಮಾಡಿದ್ದಾರೆ, ಔಟ್ಡೋರ್ ಲೊಕೇಶನ್ಗೆ ಹೋಗಬೇಕು. ಇವ್ರೇನು ಮಾಡಿದ್ದಾರೆ, ಒಂದು 200 ರೂಪಾಯಿ ಫೀಸ್ ಕೊಡು, 200 ರೂಪಾಯಿ ಫೀಸ್ ಕೊಟ್ಟರೆ ಔಟ್ಡೋರಿಗೆ ಕರ್ಕೊಂಡು ಹೋಗೋದು. ಯಾಕಂದರೆ ಹೋಗೋ ಬರೋ ಚಾರ್ಜು, ಊಟ ತಿಂಡಿ ಎಲ್ಲ ಸೇರುತ್ತೆ. ಇವ್ರ ಹತ್ರ ಊಟಕ್ಕೆ ದುಡ್ಡಿಲ್ಲ. ಇವ್ರು ಹೇಳಿದ್ರಂತೆ, ನಾನು ಎಲ್ಲಿ ಸರಿ 200 ರೂಪಾಯಿ ಫೀಸ್ ಕೊಡಲಿ, ನನ್ನ ಹತ್ರ ಆಗಲ್ಲ ಅಂದರೆ ನೀನು ಬರಲೇಬೇಡ ಅಂತ ಅಸೋಸಿಯೇಟು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಔಟ್ಡೋರ್ ಶೂಟಿಂಗ್ ಮುಗಿಸ್ಕೊಂಡು ಇವ್ರು ಬಂದಿದ್ದಾರೆ, ಪುಟ್ಟಣ್ಣ ಅವ್ರು ಬಂದು ನೋಡಿದ್ದಾರೆ. ಇವರು ಪುಟ್ಟಣ್ಣ ಅವರು ಬೈದಿದ್ದಾರೆ, ಏನು ತಾವು ಇಷ್ಟು ಬೇಗ ದೊಡ್ಡವ್ರು ಆಗ್ಬಿಟ್ರ, ಔಟ್ಡೋರ್ಗೆಲ್ಲ ತಾವು ಬರಲ್ವೇ ಶೂಟಿಂಗ್ಗೆ ಅಂತ ಕೇಳಿದ್ದಾರೆ. ಇಲ್ಲ ಸರ್ ಬರೋಕ್ಕೆ ರೆಡಿ ಸರ್, ನನ್ನ ಹತ್ರ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಸರ್, ಅದಕ್ಕೆ ಬರಲಿಲ್ಲ ಅಂತ ಹೇಳಿದ್ದಾರೆ. ಫೀಸ್ ಔಟ್ಡೋರಲ್ಲಿ ಏನು ಫೀಸು ಅಂತ ನಿಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಹೇಳಿದ್ರೆ, ಸರ್ 200 ರೂಪಾಯಿ ಫೀಸ್ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ ಅಂತ. ಇಮಿಡಿಯೇಟ್ ಅಸೋಸಿಯೇಟ್ ಡೈರೆಕ್ಟರ್ ಕರೆದ್ರಂತೆ. ಏನು ಹೇಳಿದ್ರಿ ಅಂತ. ಅವ್ರು ಏನೂ ಮಾತಾಡಲಿಲ್ಲ. ಆವಾಗ ಭಾರತಿ ರಾಜನ ಕೇಳಿದ್ರಂತೆ. ಏನು ಹೇಳಿದ್ರು? ಸರ್ 200 ರೂಪಾಯಿ ಫೀಸ್ ಕೊಟ್ಟರೆ ನೀವು ಹೋಗೋ ಬರೋ ಚಾರ್ಜು, ಊಟ ತಿಂಡಿ ಎಲ್ಲ ಫೀಸ್ ಕೊಟ್ಟರೆ ಕರ್ಕೊಂಡು ಹೋಗೋದು ಅಂದರು. ಸರ್ ನನ್ನ ಹತ್ರ ದುಡ್ಡಿಲ್ಲ ಅಂತ ನಾನು ಬರಲಿಲ್ಲ ಅಂತ. ಆವಾಗ ಅವ್ರ ಎದುರಿಗೆ ಚೆನ್ನಾಗಿ ಬೈದ್ರಂತೆ, ಈ ಥರ ಕೆಲಸ ಇಟ್ಕೋಬೇಡಿ, ಹೆಂಗೆ ಮಾಡ್ತೀರಿ, ಈ ಥರ ಎಲ್ಲನೂ ನೀವು ದುಡ್ಡು ಮಾಡ್ತೀರಾ ಅಂತೆಲ್ಲ ಬೈದ್ರಂತೆ. ಆಮೇಲೆ ಸ್ವಲ್ಪ ಕ್ಲೋಸ್ ಆದರು, ಪುಟ್ಟಣ್ಣವ್ರ ಹತ್ರ ಪೆಟ್ಟಾದರು, 2 ಸಿನಿಮಾ ಕೆಲಸ ಮಾಡಿದ್ರು. ಅಂದರೆ ನಿಜವಾಗ್ಲೂ ಒಬ್ಬ ಪುಟ್ಟಣ್ಣನ ಶಿಷ್ಯನಾಗಿ ಚಿತ್ರರಂಗದಲ್ಲಿ ಬೆಳೆದವ್ರು ಅವರೊಬ್ಬರೇ. ಅವ್ರ ಪರಂಪರೆನ ಇವತ್ತುವರೆಗೂ ಕಂಟಿನ್ಯೂ ಮಾಡಿದವರು ಅವರೊಬ್ಬರೇ. ಹೇಗೆ ಅಂತಂದರೆ, ಪುಟ್ಟಣ್ಣವರು ಎಲ್ಲ ಚಿತ್ರಗಳು ಮಹಿಳಾ ಪ್ರಧಾನ ಪಾತ್ರದ ಸಿನಿಮಾಗಳು, ನಾಗರಾವು ಒಂದು ಬಿಟ್ಟರೆ. ಅದೇ ಪರಂಪರೆನ ಭಾರತಿ ರಾಜ ಕಂಟಿನ್ಯೂ ಮಾಡಿದ್ರು ಲೈಫ್ ಲಾಂಗ್. ಅವ್ರದ್ದು ಮಹಿಳಾ ಪ್ರಧಾನ ನಾಯಕಿ ಚಿತ್ರನೇ ಅವ್ರು ತೆಗೆದ್ರು ಎಲ್ಲ ಚಿತ್ರಗಳು. ಹೀರೋ ಓರಿಯೆಂಟೆಡ್ ಎಲ್ಲ 1-2 ಮಾಡಿರ್ಬೋದು ಅಷ್ಟೇ, ಒಂದು ಲವ್ ಸಬ್ಜೆಕ್ಟು ಇಲ್ಲ ಮಹಿಳಾ ಪ್ರಧಾನ ಚಿತ್ರ ಈ ಥರ. ಅದೇ ಥರ ಎಷ್ಟೋ ವಿಷಯದಲ್ಲಿ ಗುರು ಹೇಗೆ ಇದ್ರೋ ಆ ಗುರು ಆ ಡೈರೆಕ್ಷನಲ್ಲೂ ಅವರು ಪುಟ್ಟಣ್ಣಿಗಿಂತ ಯಾವುದರಲ್ಲೂ ಕಮ್ಮಿ ಇರಲಿಲ್ಲ ಆ್ಯಕ್ಟಿಂಗ್ ಹೇಳ್ಕೊಡೋದ್ರಿಂದ. ಈಗ ಅವರು ಒಂದು ನಾ ಕಂಡ ಪುಟ್ಟಣ್ಣ ಕಣಗಾಲಲ್ಲಿ ನಾನು ನೋಡಿದಂಗೆ ಒಂದು 18-20 ಕಲಾವಿದರನ್ನ ಪರಿಚಯ ಮಾಡಿಸಿದ್ದಾರೆ. ಆದರೆ ಇವರು 40 ಜನದ ಮೇಲೆ ಪರಿಚಯ ಮಾಡಿಸಿದ್ದಾರೆ, ಅದರಲ್ಲಿ ಡಬಲ್ ಭಾರತಿ ರಾಜ ಅವರು. ಅದು ಹೇಗೆ ಅಂದರೆ, ಇವರು ಶೂಟಿಂಗ್ಗೆ ಅಂತ ಚಾನ್ಸ್ ಕೇಳಕ್ಕೆ ಹೋದಾಗ ಎಲ್ಲ ಇವ್ರಿಗೆ ಬೈಯೋರಂತೆ. ಫಸ್ಟ್ ನಿನ್ನ ಮುಖನ ಕನ್ನಡಿಯಲ್ಲಿ ನೋಡ್ಕೊ, ಆಮೇಲೆ ನೀನು ಚಾನ್ಸ್ ಕೇಳಕ್ಕೆ ಬಾ ಅಂತ. ಅವಾಗ ಅವ್ರು ಏನು ನಿರ್ಧಾರ ಮಾಡಿದ್ರು, ಆವಾಗೆಲ್ಲ ಹೇಗಿತ್ತು ಅಂದರೆ, ಭಾರತಿ ರಾಜ ಬರೋಕ್ಕೆ ಮುಂಚೆ ಸಿನಿಮಾ ಅಂದರೆ ಹೀರೋ ಅಂದರೆ ಸ್ವಲ್ಪ ಹೀಗೆ ಇರಬೇಕು ಅನ್ನೋ ಒಂದು ನಿಯಮ ಇತ್ತು. ಅಂದರೆ ಗುಂಡು ಮುಖ ಇರಬೇಕು, ಕಲರ್ ಇರಬೇಕು, ಕಪ್ಪು ಇರಬಾರ್ದು, ಕಪ್ಪು ಬಣ್ಣ ಇರಬಾರ್ದು, ಈ ಥರ ಒಂದು ನಿಯಮ ಇತ್ತು.
ಈಗ ಇವು ಏನೂ ಇಲ್ಲದೆ ಒಂದು ನೋಡೋಕ್ಕೆ ಸ್ತುರದೃಪಿ ಇಲ್ಲದೆ ಈ ಒಂದು ಕಪ್ಪು ಚಾರಿಯ ಇಟ್ಕೊಂಡು ಅವಾಗ ಸಿನಿಮಾದಲ್ಲಿ ಯಾರೂ ಪ್ರಾರಂಭದಲ್ಲಿ ಅವಕಾಶ ಕೊಡ್ತಾ ಇರಲಿಲ್ಲ. ಅವಾಗ ಇವ್ರು ನಿರ್ಧಾರ ಮಾಡಿದ್ರು, ನನ್ನ ಥರ ನೋಡೋಕ್ಕೆ ಚೆನ್ನಾಗಿರೋರನ್ನೇ, ಮುಖ ಮುಖ್ಯ ಅಲ್ಲ, ಪಾತ್ರ ಮುಖ್ಯ, ಅವ್ರ ಅಭಿನಯ ಮುಖ್ಯ, ಅವರು ಟ್ಯಾಲೆಂಟ್ ಮುಖ್ಯ ಅಂತ ಈ ಪ್ರತಿಯೊಂದು ಚಿತ್ರದಲ್ಲೂ ಪ್ರೂವ್ ಮಾಡಿದ್ದು ಭಾರತಿರಾಜ. ಎಲ್ಲ ಚಿತ್ರದಲ್ಲೂ ನೀವು ಯಾವ ಪಾತ್ರ, ಎಲ್ಲ ಹೊಸಬ್ರೇ ಇರ್ತಾರೆ, ಯಾರು ನೋಡೋಕ್ಕೆ ಚೆನ್ನಾಗಿರುತ್ತೆ. ಯಾಕೆ ಒಬ್ಬರು ಚೆನ್ನಾಗಿರಲ್ಲ, ಈವನ್ ಚೆನ್ನಾಗಿರೋರನ್ನ ಹಾಕ್ಕೊಂಡ್ರು ಅವ್ರ ಮುಖನ ಅಷ್ಟು ಕೆಟ್ಟದಾಗಿ ಮಾಡ್ತಾರೆ. 16/5 ಕಮಲ್ ಹಾಸನ್. ಇವತ್ತು ಸ್ತುರದ್ರೂಪಿ ನಾಯಕ ನಟ ಭಾರತ ಚಿತ್ರರಂಗದಲ್ಲಿ ಅಂದರೆ ಅದು ಕಮಲ್ ಹಾಸನ್ನೇ. ನಾನು ಆಗ ಹೇಳ್ತಾ ಇರೋದು ಆ ವಯಸ್ಸಲ್ಲಿ. ಅವ್ರನ್ನೇ ತಲೆಯೆಲ್ಲ ಕೆದರಿಸಿ ಮುಖನ ಕೆಟ್ಟದ್ದು ಮಾಡಿ ಎಲೆಡಿಕೆ ಹಾಕ್ಕೊಂಡು ಬಾಯಲ್ಲಿ ಯಾವಾಗಲೂ ಎಲೆಡಿಕೆ ಹಾಕಿ ಹಂಗೆ, ಆಮೇಲೆ ಒಂದು ಲಂಗೋಟಿ ಹಾಕಿ, ಅಂದರೆ ಅವರು ಆ ಕ್ಯಾರೆಕ್ಟರ್ಗೆ ಅವ್ರು ಕ್ರಿಯೇಟ್ ಮಾಡೋದು. ಅಂದರೆ ಅವರು ಎಲ್ಲರಿಗೂ ಹೇಳ್ತಾ ಇದ್ದಿದ್ದೇನಪ್ಪ ಅಂತಂದರೆ ಭಾರತಿರಾಜ್ ಅವರು, ನಾನು ಆರ್ಟ್ ಮೂವಿ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಆರ್ಟ್ ಮೂವಿ ಅಂತಂದರೆ ಇದು ಸಿನಿಮಾ ಓಡಲ್ಲ, ಅದರಿಂದ ಕಮ್ಮಿ ಬಡ್ಜೆಟಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಕಮ್ಮಿ ಪೇಮೆಂಟ್ ಮಾತಾಡಬೇಕು ಅಂತಲೇ ಎಲ್ಲ ಹೇಳಿ ಮಾಡ್ತಾಯಿದ್ರು. ನಮ್ಮ ಭಾರತ ದೇಶದಲ್ಲಿ ಒಂದು ಸಂಪ್ರದಾಯ ಇತ್ತು, ಅದೇನು ಅಂತಂದರೆ ಇದು ಆರ್ಟ್ ಮೂವಿ ಕಮರ್ಷಿಯಲ್ ಮೂವಿ ಅನ್ನೋದಿಲ್ಲ, ಅದು ತಪ್ಪು ಭಾವನೆ. ಹೊಸ ಅಲೆ ಚಿತ್ರ ಅಂತ ಹೇಳ್ಬೋದು ಆರ್ಟ್ ಮೂವಿ. ಯಾಕಂದರೆ ಆರ್ಟ್ ಮೂವಿನೂ ಥಿಯೇಟ್ರಿಗೆ ಹಾಕ್ತಾರೆ, ಅದು ಟಿಕೆಟ್ ಕೊಟ್ಟೆ ಒಳಗೆ ಬಿಡ್ತಾರೆ. ಸೊ ಎಲ್ಲ ಚಿತ್ರಗಳು ಕಮರ್ಷಿಯಲ್ಲೇ, ಆರ್ಟ್ ಮೂವಿ ಅಂತ ಯಾರು ಫ್ರೀಯಾಗಿ ಬಿಡಲ್ಲ ನೋಡೋಕ್ಕೆ. ಸೊ ಎಲ್ಲ ಚಿತ್ರಗಳು ಕಮರ್ಷಿಯಲ್ಲೇ. ಆರ್ಟ್ ಅನ್ನೋ ಬದಲು ಹೊಸ ಅಲೆ ಚಿತ್ರಗಳು ಅಂತ ಹೆಸರಿಸ್ಬೋದು. ಸೊ ಇವ್ರೇನು ಮಾಡಿದ್ರು, ಇದು ಹೊಸ ಅಲೆ ಚಿತ್ರ, ಇದು ಅವಾಗೆಲ್ಲ ಕಮ್ಮಿ ದುಡ್ಡಲ್ಲಿ ಮಾಡಿ ಅದಕ್ಕೆ ಅವಾರ್ಡ್ಗಂತಲೇ ಕಳಿಸ್ತಾಯಿದ್ರು. ಅದೊಂದು ಪದ್ಧತಿ ಇತ್ತು ಆಗ. ಇವರು ಆ ಥರ ಒಂದು ಆರ್ಟ್ ಮೂವಿನ ಪ್ರತಿಯೊಬ್ಬರು ಎಜುಕೇಟೆಡ್ ಅನ್ಎಜುಕೇಟೆಡ್ ನೋಡೋಂಗೆ ಥಿಯೇಟ್ರಿಗೆ ಬರೋಂಗೆ ಮಾಡಿದ ಮೊದಲನೇ ವ್ಯಕ್ತಿ ದೇಶದಲ್ಲಿ ಭಾರತಿರಾಜ.